ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೇಪಾಳ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ಬರೀ ಚರ್ಚೆ ಆಗ್ತಿರೋದು ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾವ್ಯಾವ ದೇಶಗಳಲ್ಲಿ ಭ್ರಷ್ಟರಿದ್ದಾರೋ, ಕಳ್ಳರಿದ್ದಾರೋ, ಸುಳ್ಳರಿದ್ದಾರೋ, ಅಥವಾ ಇಡೀ ದೇಶವನ್ನ ಯಾಮಾರಿಸ್ಕೊಂಡು ಬಂದಿದ್ದಾರೋ, ಇಡೀ ದೇಶವನ್ನ ಲೂಟಿ ಹೊಡಿತಿದ್ದಾರೋ, ಅವರೆಲ್ಲರೂ ಕೂಡ ಇದೀಗ ಹೆದರಿಕೆಯಿಂದ ಎಚ್ಚೆತ್ತುಕೊಳ್ಳುವಂತೆ ಆಗಿಬಿಟ್ಟಿದೆ. ಮುಂದೊಂದು ದಿನ ಇದೇ ರೀತಿಯಾಗಿ ನಾವು ಭ್ರಷ್ಟರಾದರೆ, ಇಡೀ ದೇಶವನ್ನೇ ಕೊಳ್ಳೆ ಹೊಡಿತಾ ಇದ್ರೆ, ಇಡೀ ದೇಶವನ್ನ ಯಾಮಾರಿಸ್ತಾ ಇದ್ರೆ, ನಮಗೂ ಕೂಡ ಯಾವಾಗ ಬೇಕಾದರೂ ತಿರುಗು ಬಾಣ ಆಗಬಹುದು ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡುವಂತಾಗಿದೆ. ಬಂಧುಗಳು, ಈ ರೀತಿಯಾಗಿ ಎಚ್ಚರಿಕೆಯ ಪಾಠವನ್ನು ಸಾರದಂಥವರು ಯಾರೋ 40 ವರ್ಷ ಮೇಲ್ಪಟ್ಟಂಥವರಲ್ಲ, ಅಥವಾ ತುಂಬ ಮೇಧಾವಿಗಳು, ವಿದ್ವಾಂಸರು, ಅವರು ಇವರು ಅಲ್ಲ, ಅಥವಾ ರಾಜಕೀಯದಲ್ಲಿ ಗುರುತಿಸ್ಕೊಂಡಂಥವರಲ್ಲ, ಅಥವಾ ಹೋರಾಟಗಾರರು ಕೂಡ ಅಲ್ಲ. ಚಿಕ್ಕ ಹುಡುಗರು ಈ ರೀತಿಯಾಗಿ ಇಡೀ ಜಗತ್ತಿಗೆ ಇವತ್ತು ಎಚ್ಚರಿಕೆಯ ಪಾಠವನ್ನು ಸಾರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ನಾವು ನೀವು ಕೇಳಲೇಬೇಕು, ನಾವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂಥ ವಿವರ ಇದು. ನೇಪಾಳದಲ್ಲಿ ಏನಾಯಿತು, ಸದ್ಯ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ನಾನು ವಿವರಿಸ್ತಾ ಹೋಗ್ತೀನಿ. ಸಾಧ್ಯ ಆದಷ್ಟು ಕೊನೆಯವರೆಗೆ ನೋಡುವಂತಹ ಪ್ರಯತ್ನವನ್ನು ಪಡಿ. ಬಂಧುಗಳೇ, ನಮ್ಮಲ್ಲಿ ಸಾಕಷ್ಟು ಮಾಧ್ಯಮಗಳು ಆರಂಭದಲ್ಲಿ ಇದನ್ನು ಹೇಗೆ ಬಿಂಬಿಸುವಂಥ ಪ್ರಯತ್ನವನ್ನು ಪಟ್ಬಿಟ್ಟು ಅಂದರೆ ನನಗದೇ ಅಚ್ಚರಿಯಾಗೋದು, ಯಾಕೆ ಹೀಗೆ ಮಾಡ್ತಾರೆ ಎನ್ನುವ ರೀತಿಯಲ್ಲಿ. ಇದು ಸೋಷಿಯಲ್ ಮೀಡಿಯಾಗೋಸ್ಕರ ಆದಂಥ ದಂಗೆ ಎನ್ನುವ ರೀತಿಯಲ್ಲಿ. ಅದಕ್ಕೊಂದಷ್ಟು ಜನರ ಕಾಮೆಂಟ್ಸ್ ಹೇಗಿತ್ತು ಅಂದರೆ, ಅಯ್ಯೋ ಈಗಿನ ಹುಡುಗರಿಗೆ ಸೋಷಿಯಲ್ ಮೀಡಿಯಾ ಬೇಕಪ್ಪ, ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ಅವ್ರು ಬದುಕೇ ಇರಲ್ವೇನೋ, ಹಾಗಾದರೆ ಫೇಸ್ಬುಕ್ ನೋಡಬೇಕೇನೋ, ವಾಟ್ಸಪ್ ನೋಡಬೇಕೇನೋ, ಯೂಟ್ಯೂಬ್ ನೋಡಬೇಕೇನೋ, ಏನು ಫೇಸ್ಬುಕ್ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಆದರೆ ಆಗಲಿ ಬಿಡಿ, ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ವಾದವನ್ನು ಮಾಡಿದರು. ಆದರೆ ನಿಜವಾದಂಥ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಯಾರೂ ಕೂಡ ಪಡಲಿಲ್ಲ. ಅಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನೋದಿತ್ತಲ್ಲ, ಅರ್ಥ ಮಾಡ್ಕೊಳ್ಳಿ, ಅದು ಕೇವಲ ನೆಪ ಮಾತ್ರ. ಒಂದು ನೆಪ ಬೇಕಿತ್ತು ಹೋರಾಟಕ್ಕೆ, ಅಥವಾ ಈ ರಾಜಕಾರಣಿಗಳಿಗೆ ಪಾಠ ಕಲಿಸೋದಕ್ಕೆ ಏನಾದರೂ ಬೇಕು ಅಂತ ಹುಡುಕ್ತಾ ಇದ್ರು ಅಷ್ಟೇ. ಆದರೆ ಅದರ ಹಿಂದೆ ಇದ್ದಂಥ ವಿಚಾರಣೆ ಬೇರೆ. ಅಲ್ಲಿದ್ದಂಥ ಭ್ರಷ್ಟಾಚಾರ, ಅಲ್ಲಿದ್ದಂಥ ನಿರುದ್ಯೋಗ ಸಮಸ್ಯೆ, ರಾಜಕಾರಣಿಗಳು ಯಾಮಾರಿಸ್ಕೊಂಡು ಬರ್ತಾ ಇದ್ರು ನಿರಂತರವಾಗಿ. ಅಷ್ಟು ಮಾತ್ರ ಅಲ್ಲ, ಬರೀ ರಾಜಕಾರಣಿಗಳ ಮಕ್ಕಳೇ ರಾಜಕಾರಣದಲ್ಲಿ ಇರ್ತಾ ಇದ್ರು. ರಾಜಕಾರಣಿ ಮಕ್ಕಳು ಐಷಾರಾಮಿ ಜೀವನ, ನೀವೆಲ್ಲ ಒಂದಷ್ಟು ದೃಶ್ಯವನ್ನು ನೋಡಬೇಕು. ರಾಜಕಾರಣಿ ಮಕ್ಕಳು ಒಳ್ಳೆ ಐಷಾರಾಮಿಯಾಗಿ ಬದುಕನ್ನು ಸಾಗಿಸ್ತಾ ಇದ್ರೆ ನೇಪಾಳದ ಜನಸಾಮಾನ್ಯರು ಒದ್ದಾಡುವಂಥ ಪರಿಸ್ಥಿತಿ ಇತ್ತು. ಇದೆಲ್ಲವೂ ಕೂಡ ಜನರನ್ನ ಟ್ರಿಗರ್ ಮಾಡ್ತು ನಿರಂತರವಾಗಿ ಮಾಡ್ತು. ಆದರೆ ಈ 40 ವರ್ಷ ಮೇಲ್ಪಟ್ಟವರು ಅಥವಾ 35 ವರ್ಷ ಮೇಲ್ಪಟ್ಟಂಥವ್ರು ಇದ್ರಲ್ಲ, ಅದರಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬಳಸುವಂಥವ್ರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅಂಥವ್ರೆಲ್ಲರೂ ಕೂಡ ಮಾಧ್ಯಮಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರು. ಪ್ರತಿದಿನ ಅವರು ಮೀಡಿಯಾಗಳನ್ನು ಮಾತ್ರ ನೋಡ್ತಾ ಇದ್ರು. ಮೀಡಿಯಾದಲ್ಲಿ ಏನಾಗ್ತಾ ಇತ್ತು, ಸರ್ಕಾರದ ಪರವಾಗಿ ತುತ್ತೂರಿ ಊದುವಂತ ಕೆಲಸ ಆಗ್ತಾ ಇತ್ತು. ಸರ್ಕಾರ ಏನೇ ಮಾಡಲಿ ಜೈ ಹೋ, ಸರ್ಕಾರ ಅತ್ಯದ್ಭುತ, ಎಲ್ಲವೂ ಅದ್ಭುತವಾಗಿದೆ, ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎನ್ನುವ ರೀತಿಯಲ್ಲಿ ಮೀಡಿಯಾದವರು ಬಿಂಬಿಸ್ತಾ ಇದ್ರು. ಹೀಗಾಗಿ ಬಡತನದಲ್ಲಿ ಇದ್ರು, ಒದ್ದಾಟದಲ್ಲಿ ಇದ್ರು ಕೂಡ ಈ 35 ವರ್ಷ ಮೇಲ್ಪಟ್ಟಂಥವರಿಗೆ ಅಥವಾ 40 ವರ್ಷ ಮೇಲ್ಪಟ್ಟಂಥವರಿಗೆ ಅಥವಾ ಮೀಡಿಯಾಗಳ ಮೇಲೆ ಯಾರು ಡಿಪೆಂಡ್ ಆಗಿದ್ರು ಅವರಿಗೆ ಅಸಲಿ ಸಮಸ್ಯೆ ಏನು ಎತ್ತ ಅಂತ ಅರ್ಥ ಆಗಲೇ ಇಲ್ಲ. ಆದರೆ ಈ 35 ವರ್ಷ ಒಳಗಿನವರು ಇದ್ರಲ್ಲ, ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾ ಇದ್ದಂಥವರು, ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಓದ್ಕೊಂಡಿದ್ದಂಥವರು, ಒಂದು ಹಂತಕ್ಕೆ ಸಮಾಜದ ಬಗ್ಗೆ ಅರಿವು ಇದ್ದಂಥವರು, ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ, ನೇಪಾಳದ ಅಸಲಿ ಸಮಸ್ಯೆ ಏನು, ಅದೆಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ದೊಡ್ಡ ಕ್ರಾಂತಿ ಆಗೋದಕ್ಕೆ ಶುರುವಾಗಿಬಿಡುತ್ತೆ. ಹೀಗಾಗಿ ಹುಡುಗರು ಎಚ್ಚೆತ್ಕೊಂಡ್ರು, ಇನ್ನು ನಾವು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೀದಿಗೆ ಇಳಿದು ಬಿಟ್ರು. ಯಾವಾಗ ಹುಡುಗರು ಬೀದಿಗೆ ಇಳಿದ್ರು, ಅದಾದ ಬಳಿಕ ಸೋಷಿಯಲ್ ಮೀಡಿಯಾ ಬಳಸದೇ ಇರುವಂಥವ್ರು ಕೂಡ ಬರೀ ಮೀಡಿಯಾಗಳ ಮೇಲೆ ಡಿಪೆಂಡ್ ಆಗಿದ್ರಲ್ಲ, ಅಂಥವ್ರಿಗೂ ಕೂಡ ಅರ್ಥ ಆಗೋದಕ್ಕೆ ಶುರುವಾಯಿತು, ಓ ಇಲ್ಲೇನೋ ಸಮಸ್ಯೆ ಇದೆ, ನಾವು ಇಲ್ಲಿಯವರೆಗೆ ಅಂದುಕೊಂಡಿದ್ದ ಬೇರೆ ಎನ್ನುವ ರೀತಿಯಲ್ಲಿ. ಅದಕ್ಕೆ ತಕ್ಕ ಹಾಗೆ ಸರ್ಕಾರದ ಪರವಾಗಿ ತುತ್ತೂರಿ ಊದುವಂಥ ಒಂದಷ್ಟು ಭಾಷಣಕಾರರು ಕೂಡ ನೇಪಾಳದಲ್ಲಿ ಇದ್ದು ಬಿಟ್ಟಿದ್ರು. ಅವರಿಗೆ ಸರ್ಕಾರ ಏನೇ ಮಾಡಲಿ, ಅಯ್ಯೋ ನಮ್ಮ ಸರ್ಕಾರ ಅದ್ಭುತ, ನಾವು ಯಾರಿಗೂ ಕಡಿಮೆ ಇಲ್ಲ, ನಾವು ನಂಬರ್ 1 ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು. ಅವೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇತ್ತು, ಜನ ಅದನ್ನು ಕೂಡ ನಂಬ್ಕೊಂಡು ಬಿಟ್ಟಿದ್ರು. ಆದರೆ ಯಾವಾಗ ಸೋಷಿಯಲ್ ಮೀಡಿಯಾ ಮೂಲಕ ಅಸಲಿ ಸತ್ಯ ಬಹಿರಂಗ ಆಗೋದಿಕ್ಕೆ ಶುರುವಾಯಿತು, ಹುಡುಗರು ಬೀದಿಗಿಳಿದ್ರು, ಇಡೀ ನೇಪಾಳದವರಿಗೆ ಅಸಲಿ ಸಮಸ್ಯೆ ಅರ್ಥ ಆಗ್ಬಿಡ್ತು. ನಾವಿನ್ನೂ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಆಗಲ್ಲ ಅಂತ ಹೇಳಿ ಆಗ ಎಲ್ಲರೂ ಕೂಡ ಹೋರಾಟಕ್ಕೆ ಬೆಂಬಲಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಈ ಸಿಟ್ಟು ಯಾವ ಪರಿಯಾಗಿತ್ತು ಅಂದ್ರೆ, ನಾನು ಇಲ್ಲಿವರೆಗೆ ಯಾವ ದೇಶದಲ್ಲೂ ಕೂಡ ನೋಡಿರಲಿಲ್ಲ. ಬಾಂಗ್ಲಾದೇಶದಲ್ಲೂ ಕೂಡ ಆಗಿತ್ತು, ಶ್ರೀಲಂಕಾದಲ್ಲೂ ಕೂಡ ಆಗಿತ್ತು. ಆದರೆ ಅದೆಲ್ಲದಕ್ಕಿಂತಲೂ ಇದು ಸ್ವಲ್ಪ ಭಿನ್ನವಾಗಿತ್ತು ಈ ಹೋರಾಟ. ಇಲ್ಲಿವರೆಗೆ ಯಾರ್ಯಾರು ಅಧಿಕಾರವನ್ನು ಅನುಭವಿಸ್ಕೊಂಡು ಬಂದಿದ್ರು, ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಾ ಇದ್ರು, ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ರು, ಜನರನ್ನು ಯಾಮಾರಿಸ್ಕೊಂಡು ಬರ್ತಾ ಇದ್ರು, ಅಂಥ ಸಚಿವರ ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂದ್ರೆ, ಈ ಹುಡುಗರು ಕೈಗೆ ಸಿಕ್ಕರೆ ಎಲ್ಲಿ ಸತ್ತು ಹೋಗ್ಬಿಡ್ತೀವಿ ಅಂತ ಓಡೋದು. ರಸ್ತೆಯಲ್ಲಿ ಯುವಕರು ಅವ್ರು ಸಿಕ್ಕರೆ ಅಟ್ಟಾಡಿಸಿ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡ್ರು. ಒಂದು ಸಚಿವರು ಈ ರಾಜಕಾಲುವೆ ಒಳಗಡೆ, ನೀರಿನ ಒಳಗಡೆ ಹೋಗಿ ಅಡುಗೆ ಕುಳಿತುಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟರು, ಹುಡುಗರು ಬಿಡಲಿಲ್ಲ. ಹೋಗಿ ದರದರನೆ ಎಳ್ಕೊಂಡು ಬಂದರು, ಸರಿಯಾಗಿ ತದ್ಕೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರು.
ಅಷ್ಟಕ್ಕೆ ಸಚಿವರು ಏನು ಮಾಡೋದು? ಆದಷ್ಟು ವಿದೇಶಗಳಿಗೆ ಪರಾರಿಯಾಗುವಂಥ ಪ್ರಯತ್ನ, ಹೆಲಿಕಾಪ್ಟರ್ಗಳ ಮೂಲಕ ಪರಾರಿಯಾಗುವಂಥ ಪ್ರಯತ್ನ, ಹೇಗೆ ಎಲ್ಲೆಲ್ಲಿ ಸಿಗೋದು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಪಟ್ಟರು. ಯಾರ್ಯಾರು ಕೈಗೆ ಸಿಕ್ಕರೋ ಅವರೆಲ್ಲರಿಗೂ ಕೂಡ ತದುಕಿ ಪಾಠ ಹೇಳುವಂಥ ಕೆಲಸವನ್ನು ಯುವಕರು ಮಾಡಿಬಿಟ್ರು. ಅದರ ನಡುವೆಯೂ ಕೂಡ ಒಂದಷ್ಟು ದುರಂತ ನಡೀತು, ನಾವು ಅದನ್ನು ಬೆಂಬಲಿಸೋಕೆ ಸಾಧ್ಯ ಇಲ್ಲ. ಮಾಜಿ ಪ್ರಧಾನಮಂತ್ರಿಯೊಬ್ಬರ ಪತ್ನಿಯನ್ನ ಸಜೀವವಾಗಿ ಸುಟ್ಟು ಹಾಕಿಬಿಟ್ರು ಅಲ್ಲಿನ ಪ್ರತಿಭಟನಾಕಾರರು. ಮಾಜಿ ಪ್ರಧಾನಿಯೊಬ್ಬರಿಗೆ ಸಾಯುವ ರೀತಿಯಲ್ಲಿ ಹೊಡೆದು ಬಿಟ್ರು. ಈಗಿನ ಪ್ರಧಾನಿ KP ಓಲಿ ಶರ್ಮಾ ಇದ್ರಲ್ಲ, ಕೈಗೆ ಸಿಕ್ಕಿದ್ರೆ ಅವ್ರನ್ನೂ ಕೂಡ ಹೊಡೆದಾಕ್ಬಿಡ್ತಾ ಇದ್ರು ಅನ್ಸುತ್ತೆ. ಅವರು ತಪ್ಪಿಸ್ಕೊಂಡೇ ಓಡಾಡ್ಬಿಟ್ರು. ಕೊನೆಗೆ ಸವಾಸಲ್ಲ ಅಪ್ಪ ಅಂತೇಳಿ ರಾಜೀನಾಮೆ ಕೊಡುವಂಥ ಕೆಲಸವನ್ನ ಈಗಿರುವಂತಹ ಪ್ರಧಾನಿ ಮಾಡಿಬಿಟ್ರು. ಅಲ್ಲಿ ಅಷ್ಟಕ್ಕೆ ಯುವಕರ ಕೋಪ ತಣಿತಾ ಇಲ್ಲ. ಪಾರ್ಲಿಮೆಂಟ್ ಕಚೇರಿನ ಪಾರ್ಲಿಮೆಂಟ್ ಸದನ ಇತ್ತಲ್ಲ ಅದನ್ನು ಸುಟ್ಟಾಕಿಬಿಟ್ರು ಅವರು. ಪಾರ್ಲಿಮೆಂಟನ್ನ ಸುಟ್ಟು ಹಾಕಿಬಿಟ್ರು ಅವರು. ಇಲ್ಲೇ ಕುತ್ಕೊಂಡು ಎಲ್ಲರೂ ಸುಳ್ಳು ಹೇಳ್ತಾ ಇದ್ರು, ನಮ್ಮನ್ನು ಯಾಮರಿಸ್ತಾ ಇದ್ರು ಅಂತ ಹೇಳಿ. ಪ್ರಧಾನಮಂತ್ರಿಗಳ ಖಾಸಗಿ ನಿವಾಸವನ್ನು ಸುಟ್ಟು ಹಾಕಿಬಿಟ್ರು, ಅವರ ಆಫೀಸನ್ನು ಸುಟ್ಟು ಹಾಕಿಬಿಟ್ರು, ರಾಷ್ಟ್ರಪತಿಗಳ ಮನೆಯನ್ನು ಸುಟ್ಟು ಹಾಕಿಬಿಟ್ರು, ಸಚಿವರ ಮನೆಯನ್ನು ಸುಟ್ಟು ಹಾಕಿಬಿಟ್ರು, ಸಚಿವರ ಮನೆಯೊಳಗೆ ನುಗ್ಗು ಬಿಟ್ರು, ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿಬಿಟ್ರು. ಈ ಪ್ರಮುಖವಾದಂಥ ಕಟ್ಟಡಗಳಿತ್ತಲ್ಲ, ಈ ಭ್ರಷ್ಟಾಚಾರದ ದುಡ್ಡಲ್ಲಿ ಮೆರೆತಿದ್ದಂಥ ಕಟ್ಟಡಗಳು, ಅಥವಾ ಕೆಲವು ಮಂದಿ ಮಾತ್ರ ಶ್ರೀಮಂತರಾಗಿ ಕಟ್ಟಡಗಳನ್ನು ಕಟ್ಕೊಂಡು ಬಿಟ್ಟಿದ್ರಲ್ಲ, ಆ ಕಟ್ಟಡಗಳನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನು ಮಾಡಿಬಿಟ್ರು. ಎಲ್ಲವೂ ಧ್ವಂಸ. ಎಲ್ಲವನ್ನೂ ನಾವು ಬೆಂಬಲಿಸೋಕೆ ಸಾಧ್ಯ ಇಲ್ಲ ಬಿಡಿ. ಹಿಂಸೆಯೇ ಎಲ್ಲದಕ್ಕೂ ಕೂಡ ಮಾರ್ಗ ಅಲ್ಲ. ಆದರೆ ನೇಪಾಳದ ಒಂದಷ್ಟು ಮಂದಿಗೆ ಅದು ತೀರಾ ಅನಿವಾರ್ಯವೂ ಕೂಡ ಆಗಿಬಿಟ್ಟಿತ್ತು. ಇಂಥದ್ದೊಂದು ಇನ್ಸಿಡೆಂಟ್ಗೆ ನೇಪಾಳ ಸಾಕ್ಷಿ ಆಗಿಬಿಡ್ತು. ಹಾಗಾದ್ರೆ ಎಲ್ಲಿಂದ ಶುರುವಾಗಿದ್ದು ಇದೆಲ್ಲವಂತೂ ಗಮನಿಸ್ತಾ ಹೋಗೋಣ. ಬಂಧುಗಳೇ, 2025 ಸಾಲಿನಲ್ಲೇ, ಈಗ ನಾವು ಯಾವ ತಿಂಗಳಲ್ಲಿದ್ದೀವಿ? ಸೆಪ್ಟೆಂಬರ್ ತಿಂಗಳಲ್ಲಿದ್ದೇವೆ. ಇಲ್ಲಿಯವರೆಗೆ ಈ ನೇಪಾಳದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣಗಳು ಸದ್ದು ಮಾಡೋದಕ್ಕೆ ಶುರುವಾಗ್ಬಿಟ್ಟಿತ್ತು. ಈ ಹಿಂದೆ ಅಲ್ಲಿ ರಾಜಪ್ರಭುತ್ವ ಇತ್ತು, ಅದಾದ ಬಳಿಕ ಕಮ್ಯುನಿಸ್ಟ್ ಸರ್ಕಾರ ಬಂತು. ಸ್ಥಿರವಾದಂಥ ಸರ್ಕಾರ ಇರಲಿಲ್ಲ. ಒಂದು 17 ವರ್ಷದಲ್ಲಿ 13 ಸರ್ಕಾರವೇನೋ ಅಲ್ಲಿ ಬಂದು ಹೋಗ್ಬಿಟ್ಟಿತ್ತು. ಪತನ ಆಗೋದು, ಮತ್ತೊಂದು ಸರ್ಕಾರ ರಚನೆ ಆಗೋದು, ಇಂಥದ್ದು ನಡೀತಾ ಇತ್ತು. ಬಂದವರೆಲ್ಲರೂ ಕೂಡ ಭರವಸೆ ಕೊಡ್ತಾ ಇದ್ರು, ಇಡೀ ದೇಶದ ಸಂಪತ್ತನ್ನು ಸಮಾನವಾಗಿ ಹಂಚ್ತೀವಿ ಅಂತ. ಆದರೆ ಅಂತಹ ಕೆಲಸ ಯಾವುದೂ ಕೂಡ ಆಗ್ತಾ ಇರಲಿಲ್ಲ. ಅದರಲ್ಲಿ 2025 ಸಾಲಲ್ಲಿ ಬರೀ ಸ್ಕ್ಯಾಂಡಲ್. ಇದನ್ನು ನೋಡಿ ಯುವಕರಿಗೆ ತಲೆ ಕೆಟ್ಟು ಹೋಗಿಬಿಟ್ಟಿತ್ತು. ಅವರಿಗಿದ್ದಂಥ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇತ್ತಲ್ಲ, ಅದರ ಮೂಲಕ ಎಲ್ಲವನ್ನೂ ಕೂಡ ಪ್ರಚುರಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದನ್ನು ಇಡೀ ಜನರಿಗೆ ತಲುಪಿಸಿ ಒಂದು ಕ್ರಾಂತಿ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ನಡೀತಾ ಇತ್ತು. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲವೂ ಕೂಡ ಆಗೋದಕ್ಕೆ ಶುರು ಆಗಿಬಿಡುತ್ತೋ, ನೇಪಾಳ ಸರ್ಕಾರ ಎಚ್ಚೆತ್ಕೊಂಡು ಬಿಡುತ್ತೆ. ಏನಾದರೂ ಮಾಡಿ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಬೇಕಲ್ಲ ಅಂತೇಳಿ ಅವರು ಕಾರಣಗಳನ್ನ ಹುಡ್ಕೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ಹೇಗೋ ಸುಪ್ರೀಂ ಕೋರ್ಟ್ಗೂ ಕೂಡ ತಪ್ಪು ಸಂದೇಶವನ್ನು ಕೊಟ್ಟು, ಸುಪ್ರೀಂ ಕೋರ್ಟ್ಗೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟು, ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಮೂಗು ತೂರಿಸುವ ರೀತಿಯಲ್ಲಿ ಮಾಡಿ ಕೊನೆಗೊಂದು ನಿಯಮವನ್ನು ಜಾರಿಗೆ ತಂದು ಬಿಡ್ತಾರೆ. ಈ ವಿದೇಶದಿಂದ ಬಂದಂಥ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ನಮ್ಮ ದೇಶದಲ್ಲಿ ದುಡಿತಾ ಇದ್ದಾವೆ, ಅದನ್ನು ಮುಂದುವರಿಸಬೇಕು ಅಂದರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅಂದರೆ ಅವುಗಳ ಮೇಲೆ ಕಂಟ್ರೋಲ್ ತರಬೇಕು ಎನ್ನುವ ಪ್ರಯತ್ನ ಸರ್ಕಾರದಿಂದ ನೇರವಾಗಿ ಕಂಟ್ರೋಲ್ ಸಿಗಬೇಕು ಸೋಷಿಯಲ್ ಮೀಡಿಯಾ ಅನ್ನೋ ರೀತಿಯಲ್ಲಿ. ಹೀಗಾಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನೀವಿಲ್ಲಿ ನಮ್ಮ ನಿಯಮಗಳು ಒಂದಷ್ಟು ಇದ್ದಾವೆ, ಅದನ್ನು ಫಾಲೋ ಮಾಡಬೇಕು, ನಾವು ಒಂದಷ್ಟು ಷರತ್ತುಗಳನ್ನು ಹಾಕ್ತೇವೆ, ನೀವು ಆ ಷರತ್ತುಗಳಿಗೆ ಬದ್ಧವಾಗಿರಬೇಕು. ಹಾಗೇನಾದರೂ ನೀವು ಮಾಡಿಲ್ಲ ಅಂದರೆ ನಿಮ್ಮನ್ನು ಬ್ಯಾನ್ ಮಾಡಿಬಿಡ್ತೀವಿ ಅಂತ ಹೆದರಿಸುವಂಥ ಕೆಲಸ ಆಯಿತು. ಈ ಫೇಸ್ಬುಕ್ನವರು, ವಾಟ್ಸಪ್ನವರು, ಯೂಟ್ಯೂಬ್ನವರು ಇವ್ರು ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ನಾವು ಇಡೀ ಜಗತ್ತಿನಾದ್ಯಂತ ಇದ್ದೇವೆ. ಯಾವುದೋ ಒಂದು ದೇಶದವ್ರು ಹೆದರಿಸಿದ್ರೆ ನಾವು ತಲೆ ಕೆಡಿಸ್ಕೊಳ್ಬೇಕಾ ಅಂತ ಅವ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಯಾವ ರಿಜಿಸ್ಟರ್ ಆಗಲಿಲ್ಲ, ಏನೂ ಆಗಲಿಲ್ಲ. ಈ ಟಿಕ್ಟಾಕು ಒಂದು 2-3 ಆ್ಯಪ್ಗಳು ಅವರು ಹೇಳಿದ ರೀತಿಯಲ್ಲಿ ಅವರು ರಿಜಿಸ್ಟರ್ ಆಗಿಬಿಟ್ರು. ಬೇರೆ ಯಾವ ಆ್ಯಪ್ಗಳು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಆಗ ನೇಪಾಳ ಸರ್ಕಾರ ಏನು ಮಾಡ್ತು ನೋಡಿ, ನಾವು ಎಚ್ಚರಿಕೆ ಕೊಟ್ಟಿದ್ವಿ, ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ವಿ, ನೀವು ಆಗಲಿಲ್ಲ, ನಾವು ನಿಮ್ಮನ್ನು ಬ್ಯಾನ್ ಮಾಡಿಬಿಡ್ತೀವಿ ಅಂಥೇಳಿ 26 ಆ್ಯಪ್ಗಳನ್ನು ಬ್ಯಾನ್ ಮಾಡಿಬಿಟ್ರು. ಯೂಟ್ಯೂಬ್ ಇಲ್ಲ, ಫೇಸ್ಬುಕ್ ಇಲ್ಲ, ವಾಟ್ಸಪ್ ಇಲ್ಲ, ಟ್ವಿಟರ್ ಇಲ್ಲ, ಯಾವುದೂ ಇಲ್ಲದಂಥ ಪರಿಸ್ಥಿತಿ. ಅಲ್ಲಿದ್ದಂಥ ಯುವಕರಿಗೆ ತಲೆ ಕೆಟ್ಟು ಹೋಗ್ಬಿಡ್ತು. ನಮಗೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋದಕ್ಕಿದ್ದಂಥ ಒಂದು ವೇದಿಕೆ ಅಂದರೆ ಅದು ಸೋಷಿಯಲ್ ಮೀಡಿಯಾ. ಅದನ್ನು ಕಿತ್ಕೊಂಡು ಬಿಟ್ರಲ್ಲ. ಜೊತೆಗೆ ಅದ್ರ ಮೂಲಕ ನಾವು ಒಂದಷ್ಟು ದುಡಿಮೆಯನ್ನು ಕೂಡ ಮಾಡ್ತಾ ಇದ್ವಿ. ಮೊದಲೇ ಇಲ್ಲಿ ನಿರುದ್ಯೋಗ ಸಮಸ್ಯೆ, ಉದ್ಯೋಗ ಸೃಷ್ಟಿ ಆಗ್ತಿಲ್ಲ. ಅಟ್ಲೀಸ್ಟ್ ಈ ಸೋಷಿಯಲ್ ಮೀಡಿಯಾಗಳಿಂದಲೂ ಅದ್ರ ಉದ್ಯೋಗ ಸೃಷ್ಟಿ ಆಗ್ತಿತ್ತು, ಅದನ್ನು ಕಿತ್ಕೊಂಡು ಬಿಟ್ರಲ್ಲ ಅಂತೇಳಿ ಸಿಟ್ಟು ಬಂದು ಬಿಡುತ್ತೆ. ಎದ್ದಕ್ಕಿದ್ದ ಹಾಗೆ ರಸ್ತೆಗೆ ಇಳಿದು ಬಿಟ್ರು. ರಸ್ತೆಗೆ ಇಳಿದಾಗಲಾದ್ರೂ ನೇಪಾಳ ಸರ್ಕಾರ ಎಚ್ಚೆತ್ಕೊಳ್ಬೇಕಿತ್ತು, ಅದನ್ನು ಸಮಾಧಾನದಿಂದ ಬಗೆಹರಿಸುವಂತ ಪ್ರಯತ್ನವನ್ನು ಪಡಬೇಕಿತ್ತು, ಮಾಡಲಿಲ್ಲ. KP ಶರ್ಮಾ ಓಲಿ ಏನ್ ಅನ್ಕೋಬಿಟ್ರು, ನಾವು ಸೈನಿಕರನ್ನ ರಸ್ತೆಗೆ ಇಳಿಸಿಬಿಟ್ರೆ ಈ ಸಣ್ಣ ಮಕ್ಕಳು 20 ವರ್ಷದ ಹುಡುಗರು, ಜೆನ್ಜಿ ಅಂತ ಹೇಳಿ ಕರಿತೀವಿ, ಡಿಜಿಟಲ್ ಯುಗದ ಹುಡುಗರು, 20 ವರ್ಷದ ಹುಡುಗರು ಎಸ್ಕೇಪ್ ಆಗ್ಬಿಡ್ತಾರೆ, ಓಡೋಗ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ರು. ಸೇನೆಯನ್ನ ಕೆಳಗಿಳಿಸಿದ್ರು. ಆದ್ರೂ ಯುವಕರು ತಲೆ ಕೆಡಿಸ್ಕೊಳ್ಳಿಲ್ಲ. ಕಂಡಲ್ ಗುಂಡು ಹೊಡಿರಿ ಅಂದ್ರು. ಕಂಡಲ್ ಗುಂಡು ಹೊಡಿರಿ ಅಂದಾಗ ಅವ್ರು ಹಿಂದೆ ಹೆಜ್ಜೆ ಇಡ್ತಾರೆ ಅಂದ್ಕೊಂಡ್ರು. ಆಗ್ಲೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಗುಂಡು ಹೊಡಿತಾ ಇದ್ದ ಹಾಗೆ ಅವರು ಮುಂದೆ 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 ಬರೋದಿಕ್ಕೆ ಶುರು ಮಾಡಿಬಿಟ್ರು. ಬರ್ತಾ 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 ಒಂದು 22 ಜನರ ಪ್ರಾಣವೇ ಹೊರಟು ಹೋಗ್ಬಿಡ್ತು. ಆಗ KP ಶರ್ಮಾ ಓಲಿ ಅಂದ್ಕೊಂಡ್ರು, 20 ಜನರನ್ನು ಸಾಯಿಸ್ಬಿಟ್ವಿ, ಇನ್ನಾದರೂ ಆ ಯುವಕರು ಹೆದರ್ಕೊಂಡು ಸುಮ್ಮನೆ ಆಗಿಬಿಡಬಹುದು ಅಂತೇಳಿ. ಆದರೆ ಯುವಕರು ಸುಮ್ಮನೆ ಆಗಲಿಲ್ಲ. ಕರ್ಫ್ಯೂ ಜಾರಿಗೆ ತಂದು ಬಿಟ್ರು, ನಾವು ಸುಮ್ಮನೆ ಇರೋದಿಲ್ಲ ಅಂತೇಳಿ. ಆದರೆ ಯುವಕರು ಸುಮ್ಮನೆ ಆಗಲಿಲ್ಲ.
ಯಾವಾಗ ನೇಪಾಳ ಸರ್ಕಾರ ಹಿಂಸಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಡುವಂತ ಪ್ರಯತ್ನವನ್ನ ಪಡೆದ್ಬಿಟ್ಟು ಯುವಕರು ಕೂಡ ಹಿಂಸೆಯ ಮೂಲಕವೇ ಉತ್ತರವನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ರು. ಆಗ ನಡೀತು ನೋಡಿ ಘರ್ಷಣೆ ಅಥವಾ ಒಂದು ದೊಡ್ಡದಾಗಿರುವಂತಹ ಸಂಘರ್ಷ. ಸಿಕ್ಕ ಕಡೆ ಯುವಕರು ನುಗ್ಗೋದಿಕ್ಕೆ ಶುರುವಾಗಿಬಿಡ್ತಾರೆ. ಯುವಕರು ಅಂದ್ರೆ ಯುವ ಜನತೆ, ಯುವಕ ಯುವತಿಯರೆಲ್ಲರೂ ಕೂಡ ಇದ್ದು. ಅದಾದ ಬಳಿಕ ನೇಪಾಳದ ಜನತೆಗೂ ಕೂಡ ಇದು ಅರ್ಥ ಆಗೋದಕ್ಕೆ ಶುರುವಾಯಿತು. ಅವರಿಗೆ ನೇಪಾಳದ ಬೇರೆ ಬೇರೆ ಕೂಡ ಸಾಥ್ ಕೊಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಬೇರೆ ಬೇರೆ ಸಂಘಟನೆಯವರು, NGO ಅವರು, ಹೋರಾಟಗಾರರು, ಅವರು ಇವರು ಎಲ್ಲರೂ ಕೂಡ ಬೀದಿಗಿಳಿದ್ಬಿಟ್ರು. ಆ ಪಕ್ಷ ಅಂತಿಲ್ಲ, ಈ ಪಕ್ಷ ಅಂತಿಲ್ಲ, ಮಾಜಿ ಪ್ರಧಾನಿ ಅಂತಿಲ್ಲ, ಹಾಲಿ ಪ್ರಧಾನಿ ಅಂತಿಲ್ಲ, ಒಟ್ಟಾರೆಯಾಗಿ ರಾಜಕಾರಣಿಗಳ ವಿರುದ್ಧವೇ ತೀವ್ರವಾದಂತ ಆಕ್ರೋಶ. ಇವ್ರ ಸಹವಾಸ ನಮಗ್ ಬೇಡ, ಇವರನ್ನ ಕೆಳಗಿಳಿಸಬೇಕು, ಇವರು ದೇಶ ಬಿಟ್ಟು ಹೊರಟೋಗ್ಬಿಡ್ಬೇಕು, ಇಷ್ಟು ದಿನಗಳ ಕಾಲ ಎಲ್ಲವನ್ನು ತಿಂದು ತೇಗದ್ರಲ್ಲ, ಇವ್ರ ವಿರುದ್ಧ ತನಿಖೆ ಆಗಬೇಕು. ಈ ರೀತಿಯ ಒಂದಷ್ಟು ಒತ್ತಡವನ್ನು ಹೇರಿ ಅಲ್ಲಿ ಪ್ರತಿಭಟನೆಯನ್ನು ಆರಂಭಿಸ್ತಾರೆ. ಅಥವಾ ಅದು ಹಿಂಸಾತ್ಮಕ ರೂಪವನ್ನು ಪಡೆಯೋದಕ್ಕೆ ಶುರುವಾಗ್ಬಿಡುತ್ತೆ. ಒಂದು 22 ಮಂದಿ ಸಾವನ್ನಪ್ತಾರೆ. ಆ ಕಡೆ ರಾಜಕಾರಣಿಗಳಲ್ಲೂ ಕೂಡ ಒಂದಷ್ಟು ಜನ ಸಾವನ್ನಪ್ಪುವಂತ ಪರಿಸ್ಥಿತಿ, ಪೆಟ್ಟು ತಿನ್ನುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹುಡುಗರಿಗೆ ಹೆದರಿ ಪ್ರಧಾನಿ ರಾಜೀನಾಮೆ ಕೊಡ್ತಾರೆ, ರಾಷ್ಟ್ರಪತಿ ರಾಜೀನಾಮೆ ಕೊಡ್ತಾರೆ, ಸಾಲು ಸಾಲು ಸಚಿವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಇದು ನೇಪಾಳದಲ್ಲಿ ಆದಂತ ಪರಿಸ್ಥಿತಿ. ಇವತ್ತು ಸ್ವಲ್ಪ ಮಟ್ಟಿಗೆ ಶಾಂತವಾಗಿದೆ ಅಥವಾ ತಣ್ಣ ಆಗಿದೆ, ಸ್ವಲ್ಪ ಅಲ್ಲಿ ಕಂಟ್ರೋಲಿಗೆ ಸಿಗೋದಿಕ್ಕೆ ಶುರುವಾಗಿದೆ. ರಾಜೀನಾಮೆ ಕೊಟ್ಟ ಬಳಿಕ ಯುವಕರು ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನದಿಂದ ಇದ್ದಾರೆ. ಈಗ ಹಂಗಾಮಿ ಪ್ರಧಾನಿ ನೇಮಕಕ್ಕೆ ಸಂಬಂಧಪಟ್ಟಾಗ ಚರ್ಚೆ ನಡೀತಾ ಇದೆ. ಒಂದು 3 ಜನರ ಹೆಸರು ಕೇಳಿ ಬರ್ತಾ ಇದೆ. ಈ ಹೋರಾಟಗಾರರ ಆಯ್ಕೆಯಾದಂಥ 3 ಜನರ ಹೆಸರು. ಒಂದು ಸುಶೀಲಾ ಕರ್ಕಿ ಅಂತ ಹೇಳಿ, ಇವರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ರಿಟೈರ್ಡ್ ಆದಂಥವ್ರು, ಭ್ರಷ್ಟ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನರಾದಂಥವ್ರು, ಸಾಕಷ್ಟು ರಾಜಕಾರಣಿಗಳನ್ನ ಜೈಲಿಗೆ ತಳ್ಳಿದಂಥವ್ರು ಇವರು ಬೇಕು ಅಂತ ಕೇಳ್ಕೊಂಡ್ರು. ಹೀಗಾಗಿ ಇವರ ಹೆಸರು ಮುನ್ನೆಲೆಗೆ ಬಂತು. ಆದರೆ ಇವ್ರ ವಯಸ್ಸು ಈಗಾಗಲೇ ಒಂದು 73ರಿಂದ 74 ಆಗಿದೆ. ಹೀಗಾಗಿ ಇದರಲ್ಲೇ ಒಂದು ಬಣ ಇವ್ರು ಬೇಡ ಎನ್ನುವ ರೀತಿಯಲ್ಲೂ ಕೂಡ ವಾದ ಮಾಡ್ತಾ ಇದೆ. ಅದರ ಬಹುತೇಕ ಇವರೇ ಅಲ್ಲಿ ಪಟ್ಟವನ್ನ ಅಲಂಕರಿಸುವಂತ ಸಾಧ್ಯತೆ ಇದೆ. ಇನ್ನೊಬ್ರು ಬಲೇಂದ್ರ ಶಾ ಅಂತ ಹೇಳಿ, ಇವರ ಹೆಸರು 35 ವರ್ಷ ಅಷ್ಟೇ, ರಾಜಕಾರಣಕ್ಕೆ ಬಂದು 3 ವರ್ಷ ಆಗಿದೆ ಅಷ್ಟೇ. ಕಠ್ಮಂಡುವಿನ ಮೇಯರ್ ಇವರು, ನಮ್ಮ ಕರ್ನಾಟಕದಲ್ಲೇ ಓದಿದಂಥವ್ರು ಇವರು. ಒಂದು ರೀತಿಯಲ್ಲಿ ರ್ಯಾಪರ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸ್ಕೊಂಡಿದ್ರು, ಕವಿಯಾಗಿಯೂ ಕೂಡ ಗುರುತಿಸ್ಕೊಂಡಿದ್ರು. ಒಂದು ರೀತಿಯಲ್ಲಿ ಯುವ ರಾಜಕಾರಣಿ, ಕ್ರಾಂತಿ ಮೂಡಿಸಿದಂಥ ರಾಜಕಾರಣಿ, ಟಾಪೆಸ್ಟ್ ಪ್ರಭಾವಿ ರಾಜಕಾರಣಿಗಳು ಇಡೀ ಜಗತ್ತಿನಲ್ಲಿ ಎಂದಾಗ ಇವರ ಹೆಸರು ಕೂಡ ಅದರಲ್ಲಿ ಇತ್ತು. ಆದರೆ ಇವರ ಆಯ್ಕೆ ಬಹುತೇಕ ಕಡಿಮೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಇನ್ನೊಂದು ಹೆಸರು ಬಂದಿದೆ, ಕುಲ್ಮಾನ್ ಗೀಸಿಂಗ್ ಅಂತೇಳಿ ಇವರ ಹೆಸರು. ದಿ ಬೆಸ್ಟ್ ಅಧಿಕಾರಿ ಅಂತ ಕರ್ಸ್ಕೊಂಡಂಥವ್ರು. ವಿದ್ಯುತ್ತೇ ಇರಲಿಲ್ಲ ನೇಪಾಳದಲ್ಲಿ, ವಿದ್ಯುತ್ ಸಮಸ್ಯೆ ಇತ್ತು, ಅದನ್ನು ಕಂಪ್ಲೀಟ್ ಬಗೆಹರಿಸಿದಂಥವ್ರು, ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿ. ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಇದರಲ್ಲಿ ಯಾರು ನೇಮಕ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ನನ್ನ ಪ್ರಕಾರ ಬಹುತೇಕ ಸುಶೀಲಾ ಕರ್ಕಿ ಆಯ್ಕೆ ಆಗ್ಬಹುದು ಅಂತ ಕಾಣುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಇದರ ನಡುವೆ ಒಂದು 15,000 ಕೈದಿಗಳು ಜೈಲಲ್ಲಿ ಇದ್ದಂಥವರು ಕೂಡ ಇದೇ ಸಿಕ್ಕಿದ್ದೆ ಒಳ್ಳೆ ಟೈಮು ಅಂತೇಳಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಒಂದಷ್ಟು ಜನರು ಮತ್ತೆ ಅರೆಸ್ಟ್ ಮಾಡಲಾಗಿದೆ, ಬಹುತೇಕರು ಕೂಡ ಎಸ್ಕೇಪ್ ಆಗಿ ಎಲ್ಲೆಲ್ಲೋ ಹೋಗಿದ್ದಾರೆ. ಒಂದಷ್ಟು ಜನ ಭಾರತಕ್ಕೆ ಬರುವಂತ ಪ್ರಯತ್ನವನ್ನು ಕೂಡ ಪಟ್ಟರು. ಭಾರತ ಮತ್ತೆ ನೇಪಾಳದ ಗಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅಲ್ಲಿ ಬೇಲಿ ಅಂತದ್ದೇನು ಕೂಡ ಇಲ್ಲ, ಯಾರು ಆ ಕಡೆ ಹೋಗ್ಬೋದು, ಇವ್ರು ಇವ್ರ ಕಡೆ ಬೇಕಾದ್ರೂ ಬರ್ಬೋದು. ನೇಪಾಳಕ್ಕೂ ಭಾರತಕ್ಕೆ ಏನು ಬಹಳ ವ್ಯತ್ಯಾಸ ಇಲ್ಲ, ಭೌಗೋಳಿಕವಾಗಿಯೂ ಕೂಡ ಅದೇ ರೀತಿಯ ಕಾಣುತ್ತೆ. ಅದು ಕೂಡ ಒಂದು ರೀತಿಯಲ್ಲಿ ಹಿಂದೂ ರಾಷ್ಟ್ರ ನೇಪಾಳ. ಅಂದ್ರೆ ನಮ್ದು ಅಂದ್ರೆ ನಮ್ಮಲ್ಲಿ ಹಿಂದೂಗಳು ಪ್ರಾಬಲ್ಯ ಜಾಸ್ತಿ ಇದೆ, ಅದೇ ರೀತಿಯಾಗಿ ಅಲ್ಲೂ ಕೂಡ ಅದೇ ರೀತಿಯಾಗಿ ಇದೆ. ಬಹಳ ವ್ಯತ್ಯಾಸ ಏನು ಇಲ್ಲ ನಮಗೂ ಅವರಿಗೂ. ಹೀಗಾಗಿ ನೇಪಾಳದಲ್ಲೂ ಕೂಡ ಈ ಜಂಜಿಯವರು ಕೂಡ ಭಾರತಕ್ಕೂ ಕೂಡ ಒತ್ತಾಯಿಸ್ತಾ ಇದ್ದಾರೆ ಹೋರಾಟಗಾರರು, ನೀವು ಕೂಡ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತೇಳಿ. ಅವ್ರು ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ನೀವು ಸುಮ್ಮನೆ ಕುತ್ಕೊಂಡು ಬಿಟ್ರೆ ಚೀನಾ ಬಂದು ನಮ್ಮಲ್ಲಿ ಮೂಗು ತೂರಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಈಗ ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ಎಂಟ್ರಿ ಕೊಡ್ತಾರಲ್ಲ, ಅವರಿಗೆ ಎಂಟ್ರಿ ಕೊಡೋದಕ್ಕೆ ಒಂದು ಒಳ್ಳೆ ಮಾರ್ಗವೇ ನೇಪಾಳ. ನಿಮ್ಮ ನಡುವೆ ಗಡಿ ಬೇಲಿ ಅಂತದೇನು ಕೂಡ ಇಲ್ಲಲ್ಲ, ನೇಪಾಳಕ್ಕೆ ಬಂದು ಆರಾಮಾಗಿ ನಿಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೀಗಾಗಿ ನೀವು ಕೂಡ ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಎನ್ನುವ ರೀತಿಯಲ್ಲಿ. ಒಟ್ಟಾರೆಯಾಗಿ ಭ್ರಷ್ಟರಿಗೆ ತಕ್ಕ ಪಾಠ ಕಲಿಸುವಂತ ಕೆಲಸವನ್ನ ನೇಪಾಳದ ಜನತೆ ಮಾಡಿದ್ದಾರೆ.